ಬಿಎಸ್ವೈ ಕೇಸ್ಗೆ ದಿಢೀರ್ ಮರುಜೀವ, ಯಡಿಯೂರಪ್ಪ ಬಂಧನಕ್ಕೆ ಸಿದ್ಧತೆ. 3 ತಿಂಗಳ ಹಿಂದಿನ ಪೋಕ್ಸೋ ಕೇಸ್ ಈ ಕುರಿತ ಒಂದು ಬ್ರೇಕಿಂಗ್ ನ್ಯೂಸ್ ಇದೆ. ಬಿಎಸ್ವೈ ಕೇಸ್ಗೆ ದಿಢೀರ್ ಮರುಜೀವ, ಯಡಿಯೂರಪ್ಪ ಬಂಧನಕ್ಕೆ ಸಿದ್ಧತೆ ಮಾಡಲಾಗ್ತಿದೆಯಾ? 3 ತಿಂಗಳ ಹಿಂದಿನ ಪೋಕ್ಸೋ ಕೇಸ್. ಬಿಎಸ್ವೈಗೆ ಒಂದೇ ದಿನದಲ್ಲಿ ಹಾಜರಿಗೆ ಸೂಚನೆಯನ್ನು ಕೊಟ್ಟಿರುವಂಥದ್ದು. ಪ್ರಕರಣದ ಕುರಿತು 3 ತಿಂಗಳ ಹಿಂದೆಯೇ ಕೇಸ್ ದಾಖಲಾಗಿದೆ. ಲೋಕಸಭೆ ಚುನಾವಣೆ ಬಳಿಕ ಕೇಸ್ ಮತ್ತೆ ಆಕ್ಟಿವ್ ಆಗಿರುವಂಥದ್ದು. ಬಿಎಸ್ವೈ ಬಂಧನ ಕೋರಿ ಹೈಕೋರ್ಟ್ಗೆ ಅರ್ಜಿ. ದೂರುದಾರೆಯ ಪುತ್ರ ಇದೀಗ ಕೋರ್ಟ್ ಮೊರೆ ಹೋಗಿದ್ದಾರೆ. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಯಡಿಯೂರಪ್ಪ ವಿರುದ್ಧ ಏನು ದೂರನ್ನು ದಾಖಲು ಮಾಡಿದ್ರಲ್ಲ, ಆ ಒಬ್ಬ ಮಹಿಳೆ ಅನಾರೋಗ್ಯವಾಗಿ ತೀರ್ಕೊಂಡಿದ್ರು. ಇತ್ತೀಚೆಗೆ ಆ ಒಂದು ಸುದ್ದಿ ಬೆಳಕಿಗೆ ಬಂದಿತ್ತು. ಆನಂತರ ಈ ಒಂದು ಕೇಸ್ ಅಂದರೆ ಚುನಾವಣೆ ಸಂದರ್ಭ ಆಗಿರೋದ್ರಿಂದ ಸ್ವಲ್ಪ ಇದು ಕೇಸ್ ಹಿಂದಕ್ಕೆ ಸರಿತು ಅಂತ ಕಾಣುತ್ತೆ. ಚುನಾವಣೆಯ ನಂತರ ಇದೀಗ ಪೋಕ್ಸೋ ಕೇಸ್ ಅಂದರೆ ಯಡಿಯೂರಪ್ಪ ವಿರುದ್ಧ ದಾಖಲಾಗಿರುವಂತಹ ಪೋಕ್ಸೋ ಕೇಸ್ಗೆ ಮತ್ತೆ ಮರುಜೀವ ಬಂದಿದೆ. ಈ ಹಿನ್ನೆಲೆಯಲ್ಲಿ ಯಡಿಯೂರಪ್ಪನವ್ರಿಗೇನಾದರೂ ಕಂಟಕವಾಗಿ ಪರಿಣಮಿಸಿ ಸಿಐಡಿ ಅಧಿಕಾರಿಗಳು ಅವರನ್ನ ಬಂಧನ ಮಾಡೇ ಬಿಡ್ತಾರಾ ಅನ್ನುವಂಥ ಆತಂಕ ಈಗ ಶುರುವಾಗಿರುವಂಥದ್ದು ಯಡಿಯೂರಪ್ಪನವ್ರಿಗೆ. 3 ತಿಂಗಳ ಹಿಂದಿನ ಪೋಕ್ಸೋ ಕೇಸ್ ಇದು. ಬಿಎಸ್ವೈಗೆ ಒಂದೇ ದಿನದಲ್ಲಿ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರು ಒಂದೇ ದಿನದಲ್ಲಿ ಹಾಜರಾಗಬೇಕು, ವಿಚಾರಣೆಯನ್ನು ಎದುರಿಸಬೇಕು ಅಂತೇಳಿ ಈಗಾಗಲೇ ಸೂಚನೆಯನ್ನ ಕೊಟ್ಟಿರುವಂಥದ್ದು. ಲೋಕಸಭೆ ಚುನಾವಣೆಯ ಬಳಿಕ ಕೇಸ್ ಮತ್ತೆ ಆಕ್ಟಿವ್ ಆಗಿದೆ. ಯಾಕೆಂದರೆ ಇದು ಪೋಕ್ಸೋ ಕೇಸ್ ಅತ್ಯಂತ ಗಂಭೀರವಾದಂಥ ಪ್ರಕರಣ. ಈ ಒಂದು ಪ್ರಕರಣದಲ್ಲಿ FIR ದಾಖಲಾದ ತಕ್ಷಣವೇ ನಾನ್ ಬೇಲೇಬಲ್ ಅಂದರೆ ಬೇಲೆ ಸಿಗಲ್ಲ ಇದು ಒಂದು ಪ್ರಕರಣದಲ್ಲಿ. ಆದಾಗ್ಯೂ ಕೂಡ ಯಡಿಯೂರಪ್ಪನವರ ಬಂಧನ ಆಗಿಲ್ಲ. ಯಾಕೆಂದರೆ ಅಂಥದ್ದೊಂದು ಗಂಭೀರ ಪ್ರಕರಣ ದಾಖಲಾಗಿದೆ. ನಿಜವಾಗಿಯೂ ಅವರ ಈ ಒಂದು ಪ್ರಕರಣದಲ್ಲಿ ಪಾತ್ರ ಇದೆಯಾ ಇಲ್ವಾ ಅನ್ನುವಂಥದ್ದು ತನಿಖೆ ನಂತರ ಗೊತ್ತಾಗಬೇಕಾಗಿದೆ. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಪ್ರತಿನಿಧಿ ಓಂ ಪ್ರಕಾಶ್ ದೂರವಾಣಿ ಸಂಪರ್ಕದಲ್ಲಿ ಮಾಹಿತಿಯನ್ನು ಕೊಡ್ತಾರೆ. ಓಂ ಪ್ರಕಾಶ್, ಏನಿದು ಈ ಪ್ರಕರಣಕ್ಕೆ ಮತ್ತೆ ಮರುಜೀವ ಬಂದಿರುವಂಥದ್ದು, ಇದು ಯಡಿಯೂರಪ್ಪನವರಿಗೆ ಕಂಟಕ ಆಗಿ ಪರಿಣಮಿಸುತ್ತಾ ಅಂತ? ಅತ್ಯಂತ ಗಂಭೀರವಾದ ಪ್ರಕರಣ ಪೋಕ್ಸೋ ಕೇಸ್. ಅಂದ್ರೆ ಒಂದು ಅಪ್ರಾಪ್ತ ಬಾಲಕಿಯರ ಮೇಲೆ ಏನು ಒಂದು ಲೈಂಗಿಕ ದೌರ್ಜನ್ಯ ನಡೆದಿರುತ್ತೆ, ಅದ್ರ ಮೇಲೆ ಒಂದು ನಡೆಯುವಂತಕ್ಕಂಥ ಒಂದು ಕೇಸ್. ಈ ಕೇಸ್ ದಾಖಲಾದ ತಕ್ಷಣವೇ ಆ ವ್ಯಕ್ತಿನ ಬಂಧಿಸಬೇಕಾಗುತ್ತೆ, ಅಂದ್ರೆ ಒಂದು ಕಾನೂನಿನ ಪ್ರಕಾರ. ಆದ್ರೆ ಇಲ್ಲಿ ಈ ಕೇಸ್ ದಾಖಲಾಗಿ 3 ತಿಂಗಳಾಗಿದೆ. ಅಂದ್ರೆ ಮಾರ್ಚ್ 14ನೇ ತಾರೀಕು ಒಬ್ಬ ಮಹಿಳೆ ಮತ್ತು ಅವರ ಮಗಳು ಬಂದ್ಬಿಟ್ಟು ಸದಾಶಿವನಗರ ಪೊಲೀಸ್ ಸ್ಟೇಷನ್ ಅಲ್ಲಿ ಒಂದು ಕೇಸ್ ದಾಖಲೆ ಮಾಡಿರ್ತಾರೆ. ಅಲ್ಲಿ FIR ಕೂಡ ಆಗಿರುತ್ತೆ. ಅವರು ಏನು ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ ಇದ್ದಾರೆ, ಅವರು ನಮ್ಮ ಅಂದ್ರೆ ಈ ಬಾಲಿಕೆಯ ಮೇಲೆ ಒಂದು ಲೈಂಗಿಕ ದೌರ್ಜನ್ಯಕ್ಕೆ ಪ್ರಯತ್ನ ಪಟ್ಟಿದ್ರು ಅನ್ನೋ ಒಂದು ಕೇಸ್ ದಾಖಲೆ ಮಾಡಿರ್ತಾರೆ. ಆ ಒಂದು ಕೇಸ್ ದಾಖಲು ಯಾವಾಗ ಆಗಿರುತ್ತೆ ಅಂತಂದ್ರೆ ಅದು ಅಂದ್ರೆ ಇದು ಮಾರ್ಚ್ 14ನೇ ತಾರೀಕು ಕೇಸ್ ಆಗಿದ್ರು. ಅದು ನಡೆದಿದ್ದ ಘಟನೆ ಫೆಬ್ರವರಿ 2ಕ್ಕೆ ಅಂತ ಅವರು ಹೇಳಿರ್ತಾರೆ ಆ ಒಂದು ಇದರಲ್ಲಿ, ಅಂದ್ರೆ ಒಂದು ಅರ್ಜಿಯಲ್ಲಿ. ಹಾಗಾಗಿ ಇದು ಈ ಒಂದು ಪ್ರಕರಣವನ್ನ CID ಆಗ್ಲೇ ಅಂದ್ರೆ ಈ ಯಡಿಯೂರಪ್ಪರನ್ನ ಬಂಧಿಸಬಹುದಾಗಿತ್ತು. ಆದ್ರೆ ಅವರು ಕಾರಣಾಂತರದಿಂದ, ಅದು ಚುನಾವಣೆ ಕಾರಣವೋ ಅಥವಾ ಇನ್ಯಾವುದು ಕಾರಣವೋ ಗೊತ್ತಿಲ್ಲ, ಆಗ 1 ವಾರಗಳ ಕಾಲ ಆ ಮಹಿಳೆ ಮಾನಸಿಕ ಅಸ್ವಸ್ಥೆ ಮತ್ತು ಅವರೇ ಸರಿ ಇಲ್ಲ ಅನ್ನೋ ಒಂದು ರೀತಿಯಲ್ಲಿ ಸುದ್ದಿಗಳು ಹರಿದಾಡಿದ್ವು.
ಆದ್ರೆ ಆ ಸುದ್ದಿಗೂ ಈ ಒಂದು ಬಂಧನಕ್ಕೂ ಯಾವುದೇ ಒಂದು ಸಂಬಂಧ ಇಲ್ಲ ಅನ್ನೋದು ಕಾನೂನಿನಲ್ಲಿ ಇದೆ. ಆದ್ರೆ ಅದನ್ನೆಲ್ಲ ಬಿಟ್ಬಿಟ್ಟು 3 ತಿಂಗಳ ಕಾಲ CID ಸುಮ್ಮನೆ ಇದ್ಬಿಟ್ಟಿದ್ದು. ಆ ಮಹಿಳೆ ಮತ್ತೊಂದ್ಸಲ ಹೈಕೋರ್ಟ್ಗೆ ಅಪೀಲ್ ಹಾಕಿದ್ರು. ಅಂದ್ರೆ ನನಗೆ ಈ ಒಂದು CID ಮೇಲೆ ಯಾವುದೇ ನಂಬಿಕೆ ಇಲ್ಲ, ಅವರು ನನ್ನ ಮೇಲೇನೆ ಗೂಢಚಾರಿಕೆ ಮಾಡ್ತಾ ಇದಾರೆ, ನಾನು ಏನು ವಿಳಂಬ ತಂತ್ರ ಅನುಸರಿಸ್ತಾ ಇದಾರೆ ಒಂದು VIP ನ ರಕ್ಷಣೆ ಮಾಡೋದಕ್ಕೆ, ನನ್ನ ಒಂದು ದೂರಿಗೆ ಯಾವುದೇ ಒಂದು ಸ್ಪಂದಿಸ್ತಾ ಇಲ್ಲ. ಹಾಗಾಗಿ ಇದು ನಿವೃತ್ತ ನ್ಯಾಯಾಧೀಶರು ಮತ್ತು ಅವರ ಒಂದು ಅಡಿಯಲ್ಲಿ CBIಗೆ ವಹಿಸಬೇಕು ಅಂತ ಆ ಮಹಿಳೆ ಒಂದು ಹೈಕೋರ್ಟ್ಗೆ ಮೊರೆ ಹೋಗಿದ್ರು. ಆಗ ಹೈಕೋರ್ಟ್ ಆ ಒಂದು ಪ್ರಕರಣನ ತಗೊಂಡಿತ್ತು ಸಹ. ಆದ್ರೆ ಆ ನಂತರ ಮತ್ತೆ ಅದು ಹಾಗೆಯೇ ಒಂದು ಕೋಮಾದಲ್ಲಿತ್ತು, ಅಂದ್ರೆ ಆ ಕೇಸು. ಈಗ ಮತ್ತೆ ಧೀರಾಗಿ ಈ ಒಂದು ದರ್ಶನ್ ಒಂದು ಪ್ರಕರಣ ಇದೆ, ಅದರ ಬೆನ್ನಲ್ಲೇ ಈ ಪ್ರಕರಣವೂ ಮರುಜೀವ ಪಡ್ಕೊಂಡಿದೆ. ಏನಕ್ಕಂದ್ರೆ ಆ ಮಹಿಳೆಯ ಪುತ್ರ ಇದೀಗ ಕೋರ್ಟ್ಗೆ ಒಂದು ಮನವಿ ಸಲ್ಲಿಸಿದ್ದಾನೆ. ಈ ಒಂದು ಪೋಕ್ಸೋ ಒಂದು ಪ್ರಕರಣದಲ್ಲಿ ಅವ್ರನ್ನ ಹಾಗೆ ಬಿಟ್ಟಿದ್ದಾರೆ, ಅವ್ರನ್ನ ತಕ್ಷಣ ಬಂಧಿಸಬೇಕು ಮತ್ತು ಇದರ ವಿಚಾರಣೆ ನಡೆಸಬೇಕು ಅಂತ ಕೇಳ್ಕೊಂಡಿದ್ದಾರೆ. ಹಾಗಾಗಿ CID ಅವರಿಗೆ ಈಗ ಒಂದು ನೋಟಿಸ್ ಕೊಟ್ಟಿದೆ, ಒಂದೇ ದಿವಸದಲ್ಲಿ ಅವರು ಬಂದು ಹಾಜರಾಗಬೇಕು ಅಂತ ಕೂಡ ಹೇಳಿದೆ. ಈ ಒಂದು ಹಿನ್ನೆಲೆಯಲ್ಲಿ ಯಡಿಯೂರಪ್ಪ ಅವರು ಏನ್ ಮಾಡ್ತಾರೆ, CID ಮುಂದೆ ಯಾವತ್ತೊಂದು ಇದು ತಗೊಳ್ತಾರೆ. ಯಾಕಂದ್ರೆ 15ನೇ ತಾರೀಕು ಈಗ ಅವರು ಅದನ್ನ ಚಾರ್ಜ್ ಶೀಟ್ ಸಲ್ಲಿಸಲೇಬೇಕಾಗಿದೆ. ಈ ಹಿನ್ನೆಲೆಯಲ್ಲಿ ಏನಾಗುತ್ತೆ ಅಂತ ನೋಡ್ಬೇಕು ಸುರೇಶ್. ಧನ್ಯವಾದ ಓಂ ಪ್ರಕಾಶ್ ನಿಮ್ಮೆಲ್ಲ ಮಾಹಿತಿಗಾಗಿ.